ಕಡ್ಕೊಂಡು ಬಂದ್ಬಿಡ್ತಾರೆ. ಶಾಪಿಂಗ್ ಅಟ್ಲೀಸ್ಟ್ ಇವತ್ತು ಇಡೀ ನಮ್ಮ ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ಮಹಾನಗರ ಅಂತಂದರೆ ಅದು ಮುಂಬೈ ಮಹಾನಗರ. ಮತ್ತು ಆರ್ಥಿಕತೆ ವಿಚಾರದಲ್ಲಿ ತಗೊಂಡ್ರೆ ನಮ್ಮ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇಳಿ ಆರ್ಥಿಕ ರಾಜಧಾನಿ ಭಾರತಕ್ಕೆ ಅಂತ ಕರೆಯಲ್ಪಡುವಂಥ ಮುಂಬೈ ಮಹಾನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ತಮ್ಮ ಶಿವಸೇನಾ ಜೊತೆ ಸೇರಿ ಇವತ್ತು 122 ಸೀಟ್ಗಳನ್ನು ಕ್ರಾಸ್ ಮಾಡಿ ಅಧಿಕಾರ ಕೈ ಹಿಡಿತಾ ಇರುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಘೋಷಣೆ ಆಗಿರುವಂಥದ್ದು. ಇವತ್ತೊಂದು ಛತ್ತೀಸ್ಗಢ ಅಂತ ಒಂದು ಸಣ್ಣ ರಾಜ್ಯಗಳ ಇಡೀ ರಾಜ್ಯದ ಬಜೆಟ್ನೇ ಹೋಲುವಂಥ ಒಂದು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಇಡೀ ನಮ್ಮ ಕರ್ನಾಟಕ ಜನತೆಗೆ, ಇಡೀ ಭಾರತ ಜನತೆಗೆ ಇವತ್ತು ಬಿಜೆಪಿ ಪಕ್ಷ ಈ ಮಟ್ಟಕ್ಕೆ ಸಾಧನೆ ಮಾಡಿದ್ದು ಎಲ್ರಿಗೂ ಕೂಡ ಹರ್ಷ ತಂದಿರುವಂಥ ಒಂದು ವಿಷಯ. ಈ ವಿಷಯದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಆಳ್ವಿಕೆಯನ್ನು ಮುಂಬೈ ಮಹಾನಗರದ ಜನರು ಮೆಚ್ಚಿಕೊಂಡು ಇವತ್ತು ಪಾಲಿಕೆಯಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ಒಂದು ದಬ್ಬಾಳಿಕೆ ಮತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ ಇದೆಲ್ಲದರ ವಿರುದ್ಧ ಇವತ್ತೇನು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇರುವಂಥ ಒಂದು ಈ ವಿಷಯದಲ್ಲಿ ಇವತ್ತು ನಾನು ಸ್ನೇಹಿತರಾದ ಶ್ರೀರಾಮುಲು ಅವರು, ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು, ಎಲ್ಲ ನಮ್ಮ ಸಹೋದರರು, ಪಕ್ಷದ ನಾಯಕರು ಮತ್ತು ನಮ್ಮ JDS ನಮ್ಮ ತಾಯಣ್ಣ ಅವರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಇವತ್ತು ವೀಕ್ಷಣೆ ಮಾಡಿದ್ದೀವಿ. ಇವತ್ತು ಸುಮಾರು 15,000 ಚೇರ್ ಹಾಕಿದ್ದಾರೆ. ಇನ್ನು 5,000 ಚೇರ್ಗಳನ್ನ ಹಾಕ್ತಾ ಇರುವಂಥದ್ದು. ಆದರೆ ಆಸನ ವ್ಯವಸ್ಥೆನೇ 20,000 ಮಂದಿಗೆ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು 15,000-20,000 ಜನ ನಿಂತ್ಕೊಳ್ಳೋದಕ್ಕೂ ಕೂಡ ಇಲ್ಲೆಲ್ಲ ಕೂಡ ವ್ಯವಸ್ಥೆಗಳೆಲ್ಲ ಕೂಡ ಇದೆ. ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ಜನ ಬರ್ತಾ ಇರೋ ಕಾರಣ ಮತ್ತೆ ಸ್ವಲ್ಪ ವ್ಯವಸ್ಥೆಗಳನ್ನ ಕೂಡ ಇನ್ನು ಹೆಚ್ಚಾಗಿ ಮಾಡುವಂಥ ಒಂದು ಇದಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು, ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಸಹೋದರರಾದ ಸನ್ಮಾನ್ಯ R. ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು ಕೆಲವಾದ ನಾರಾಯಣ ಸ್ವಾಮಿ ಅವರು ಮತ್ತು ಚಿತ್ರದುರ್ಗ ಪಾರ್ಲಿಮೆಂಟ್ ಸದಸ್ಯರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರು, ಅದೇ ಒಂದು ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇನ್ನು ಅನೇಕ ಮಂದಿನ ನಾಯಕರುಗಳು ಸಂಜೆ ಒಳಗಡೆ ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ಯಾರು ಬರ್ತಾ ಇದ್ದಾರೆ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಯಾರು ಬರ್ತಾರೆ ಅನ್ನೋದನ್ನ ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ. ಅದನ್ನು ಮತ್ತೆ ನಾನು ತಿಳಿಸ್ತೇನೆ. ಸೊ ಹಾಗಾಗಿ 17ನೇ ತಾರೀಕಿಗೆ ಪ್ರತಿಭಟನಾ ಸಮಾವೇಶ ಮೊದಲ ಹೋರಾಟದ ಅಂತ ನಾವು ನಿನ್ನೆ ಹೇಳಿದಾಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. 19, 20 ಈ 2 ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ 20ನೇ ತಾರೀಕು ನಂತರ ದೆಹಲಿಗೆ ಹೋಗಿ ನಾವು ಪಾದಯಾತ್ರೆಗೆ ಸಂಬಂಧಪಟ್ಟ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಮತ್ತೆ ಅದನ್ನು ರಾಜ್ಯಾಧ್ಯಕ್ಷರು ಘೋಷಣೆ ಮಾಡ್ತಾರೆ. ಜನತಾ ಪಾರ್ಟಿಯಿಂದ ಬೃಹತ್ತಾದಂಥ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ನಡೆದಂಥ ಗುಂಡಿನ ಶಬ್ದ ಜೊತೆಲಿ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ನಾವು ಇವತ್ತು ದೊಡ್ಡ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಹಾದಿಡಿಕೊಂಡು ನಮ್ಮ ರವಿಕುಮಾರನ್ನು ಹಾದಿಡಿಕೊಂಡು ನಮ್ಮ JDS ಪಕ್ಷದ ಅಧ್ಯಕ್ಷರಂಥ ಮೀನಾ ನಾಯ್ಕರು ಮತ್ತು ಜನಾರ್ದನ್ ರೆಡ್ಡಿ ಅವರು ಹಾದಿಡಿಕೊಂಡು ಅನೇಕ ಮಂದಿ ಬರ್ತಾ ಇದ್ದಾರೆ. ನಮ್ದು ಇಷ್ಟು ಡಿಮ್ಯಾಂಡ್ ಏನಂದರೆ ಇವತ್ತು ಹತ್ತತ್ರ 16 ದಿನಗಳು ಆಗ್ತಾ ಇದ್ದಾವೆ ಈ ಗಲಭೆ ಆಗಿ.
16 ದಿನಗಳಾಗ್ತಾ ಇದ್ರು ಕೂಡ ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಈ ಕೇಸ್ ಇದನ್ನು CBI ಕೊಡಬೇಕು ಅನ್ನೋಂಥ ಒತ್ತಾಯದಿಂದಲೇ ಈ ಪ್ರತಿಭಟನೆ ಮಾಡ್ತಾ ಇದ್ವಿ. ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕಾಗಿದೆ. ಹಂಗಾಗಿ ಇವತ್ತು ಈ ಹೋರಾಟ ಸಮಾವೇಶ ಮೂಲಕ ಪ್ರಾರಂಭ ಮಾಡ್ತೀವಿ. ಮುಂದಕ್ಕೆ ಇದನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕನ್ನೋಂಥ ನಿರ್ಧಾರವನ್ನು ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ತೀರ್ಮಾನವನ್ನು ತಗೊಳ್ತಾರೆ. ಹಂಗಾಗಿ ನಾಳೆ ಕಾರ್ಯಕ್ರಮಕ್ಕೆ ಪ್ರಮುಖರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಒಂದು ಬೃಹತ್ ಹೋರಾಟ, ಒಂದು ದೊಡ್ಡ ಹೋರಾಟ ಬಳ್ಳಾರಿ ನಗರದಲ್ಲಿ ನಡೆಯೋದಿದೆ. ವಿಶೇಷವಾಗಿ ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಂಧಿಸ್ದೇನೆ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಯಾರೋ 4 ಜನರನ್ನ ಅರೆಸ್ಟ್ ಮಾಡಿ ನಾವೇನೋ ಮಾಡಿಬಿಟ್ವಿ ಅಂತಕ್ಕಂಥ ಏನೊಂದು ನಾಟಕವನ್ನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಇದನ್ನು BJP ಒಪ್ಪೋದಿಲ್ಲ. ನಾವು ಆಗ್ರಹ ಪಡಿಸೋದೇನು ಅಂತೇಳಿದರೆ, BJP ಒತ್ತಾಯ ಮಾಡೋದೇನು ಅಂತೇಳಿದರೆ, ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಎಂದೂ ಕೂಡ ನಡೆದಿರಲಿಲ್ಲ. ಒಬ್ಬ ಜನಪ್ರಿಯ ಶಾಸಕರ ಮನೆಗೆ ಫೈರಿಂಗ್ ಮಾಡ್ತಕ್ಕಂಥದ್ದು ಮತ್ತು 8 ಜನ ಗನ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆ ಮನೆಗೆ ಫೈರಿಂಗ್ ಮಾಡ್ತಕ್ಕಂಥದ್ದು ಮತ್ತು ಆ ಒಂದು ಫೈರಿಂಗ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೃತ್ಯು ಆಗಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಹಾಗಾಗಿ ಈ ಇತಿಹಾಸ ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಇದೊಂದು ಗೂಂಡಾ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ಈ ಸರ್ಕಾರ ಹೇಳ್ತಾ ಇದೆ ದ್ವೇಷ ಭಾಷಣದ ಬಿಲ್ಲನ್ನು ತೆಗೆದುಕೊಂಡು ಬಂದು ಯಾರು ದ್ವೇಷ ಭಾಷಣವನ್ನು ಮಾಡ್ತಾರೆ, ಯಾರು ಸಂವಿಧಾನದ ವಿರುದ್ಧ ಮಾತಾಡ್ತಾರೆ ಅಂಥವ್ರನ್ನ ನಾವು ಏನು ಕೂಡಲೇ ಬಂಧಿಸ್ತೀವಿ ಅಂತ ಮಾತಾಡೋದು ಹೋಗಲಿ. ಬಳ್ಳಾರಿಯನ್ನು 10 ನಿಮಿಷದಲ್ಲಿ ಭಸ್ಮ ಮಾಡಿ ಹೊರಗಡೆ ಬರ್ತೀನಿ, ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಸುಟ್ಟು 5 ನಿಮಿಷದಲ್ಲಿ ಹೊರಗಡೆ ಬರ್ತೀನಿ ಅಂತ ಹೇಳಿದಂಥ ಶಾಸಕರನ್ನ ನೀವು ಇದುವರೆಗೆ ಬಂಧಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾತಿಗೂ ಕೃತಿಗೂ ಏನಾದ್ರು ಗೌರವ ಇದೆಯಾ? ಅದರೊಳಗೂ ಕೂಡ ಅಂಬೇಡ್ಕರ್ ನಂತರ ದೇಶದಲ್ಲಿ ಯಾರಾದರೂ ಇದ್ದರೆ ನಾನೇ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಯಾರು? ನಮ್ಮ ಸಿದ್ದರಾಮಯ್ಯ ಅವರು. ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಇವತ್ತೇನು ಯಾರೋ ನಾರಾ ಭರತ್ ರೆಡ್ಡಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ 2-3 ಜನಕ್ಕೆ ಅರೆಸ್ಟ್ ಮಾಡಿ ನಾಳೆ ಹೋರಾಟಕ್ಕೆ ನಾವೇನೋ ಮಾಡಿದ್ದೀವಿ ಅಂತ ತೋರ್ಸೋಕ್ಕೇನೋ ಒಂದು ನಾಟಕ ನಡೀತಾ ಇದೆ. ನಾವಿದಕ್ಕೆ ಒಪ್ಪಲ್ಲ. ಕೂಡಲೇ ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು. 1ನೇ ತಾರೀಕು ನಡೆದಿರ್ತಕ್ಕಂಥ ಆ ಒಂದು ಗೂಂಡಾ ಸಂಸ್ಕೃತಿಯನ್ನು, ಆ ಭಯೋತ್ಪಾದನಾ ಸಂಸ್ಕೃತಿಯನ್ನು ಕೂಡಲೇ CBIಗೆ ವಹಿಸಬೇಕು. 1-2 ಅಲ್ಲ, ಆ ಗೋಲಿಗಳು ಸಿಕ್ಕಿರ್ತಕ್ಕಂಥದ್ದು ಏನಂತೀವಿ ನೀವು? ಅದು ಏನಂತೀವಿ? 7 ಬುಲೆಟ್ಗಳು ಸಿಕ್ಕಿರೋದು. ಎಷ್ಟು ಮಿಸ್ ಆಗಿದೆ ಗೊತ್ತಿಲ್ಲ. ಎಷ್ಟು ಮಿಸ್ ಆಗಿದೆ. ಅವ್ರ ಗನ್ಮ್ಯಾನ್ಗಳಿಗೆ ಯಾವ ರೀತಿ ಡೈರೆಕ್ಷನ್ನನ್ನು ನಾವು ಶಾಸಕರು ಕೊಟ್ಟಿದ್ದಾರೆ. ಇದೆಲ್ಲದನ್ನು ಕೂಡ ಭೇದಿಸಬೇಕು ಅಂತ ಹೇಳಿದ್ರೆ ಸರ್ಕಾರದ ಕೃಪಾಪೋಷಿತವಾಗಿ ನಡೀತಾ ಇರತಕ್ಕಂಥ ತನಿಖೆ SIT ಕಡೆಯಿಂದ ಸಾಧ್ಯ ಇಲ್ಲ, CID ಕಡೆಯಿಂದ ಸಾಧ್ಯ ಇಲ್ಲ. ಆದ್ದರಿಂದ CBIಗೆ ಕೊಡಬೇಕು. ನಿಜಕ್ಕೂ ಈ ಸರ್ಕಾರಕ್ಕೆ ಏನಾದ್ರು ಪ್ರಾಮಾಣಿಕತೆ ಇದ್ದರೆ, ಈ ಗೂಂಡಾ ಸಂಸ್ಕೃತಿಯ ವಿರುದ್ಧ ಒಂದು ದಿಟ್ಟ ಕ್ರಮ ತೆಗೆದುಕೊಳ್ಬೇಕು ಅಂತಿದ್ರೆ ಕೂಡಲೇ ಈ ಒಂದು ಘಟನೆಯನ್ನು CBIಗೆ ಕೊಡಿಸ್ಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಈಗೇನು ಈ ಘಟನೆನ ಎಷ್ಟು ಬಂದೂಕುಗಳು ಸಿಕ್ಕಿದಾವೆ ಮತ್ತು ಎಷ್ಟು ಗೋಲಿಗಳು ಸಿಕ್ಕಿದಾವೆ ಅದನ್ನು ಇದಕ್ಕೆ ಕಳಿಸಿದ್ದಾರೆ, ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿದ್ದಾರೆ. ಅದ್ರ ರಿಪೋರ್ಟನ್ನು ಕೂಡ ಬಹಿರಂಗಪಡಿಸಿ, ಆ ರಿಪೋರ್ಟನ್ನು ಕೂಡ ಬಹಿರಂಗಪಡಿಸಿ. ಹಾಗಾಗಿ ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಬಳ್ಳಾರಿ ಜನತೆಗೆ ಚೆನ್ನಾಗೇ ಗೊತ್ತಿದೆ. ಆದ್ದರಿಂದ ಈ ಘಟನೆಯನ್ನು ಪಾರದರ್ಶಕವಾಗಿ ತನಿಖೆ ಮಾಡೋ ದೃಷ್ಟಿಯಿಂದ CBIಗೆ ಕೊಡಬೇಕು, ಅವರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿನೇ ನಾಳೆ ಬೃಹತ್ ಪ್ರತಿಭಟನೆ. ಆದ್ರಿಂದ ಇಷ್ಟೆಲ್ಲ ವ್ಯವಸ್ಥೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.